ಮಳೆ ಆರ್ಭಟದಿಂದಾಗಿ ರಸ್ತೆಗಳು ಕೂಡ ಜಲಾವೃತವಾಗಿದ್ದಾವೆ. ಮಲೆನಾಡಲ್ಲಿ ಮತ್ತೆ ಮುಂದುವರಿದ ಮಳೆಯ ಆರ್ಭಟ. ತೀರ್ಥಹಳ್ಳಿ, ಸಾಗರ್, ಹೊಸನಗರ ತಾಲೂಕಿನಲ್ಲಿ ಭಾರಿ ಮಳೆಯಾಗಲಿದೆ. ಇನ್ನು ಮಲೆನಾಡಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಮುಂದುವರೆದಿರುವಂತದ್ದು. ತೀರ್ಥಹಳ್ಳಿ, ಸಾಗರ್, ಹೊಸನಗರ ಮಲೆನಾಡಿನಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಇನ್ನು ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿತಾ ಇರುವ ಮಾಲತಿ ನದಿ ರಸ್ತೆಯಿಂದ 4-5 ಅಡಿ ಎತ್ತರದಲ್ಲಿ ಹರಿತಾ ಇರುವ ನೀರು. ಹೊನ್ನೇತಾಳು ಬಳಿಯ ನಾಪಳ ರೋಡ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಶೃಂಗೇರಿಯಿಂದ ಕುಂದಾದ್ರಿ ಮತ್ತು ಗುಡ್ಡೇಕೆರೆಯ ರಸ್ತೆ ಕೂಡ ಬಂದ್ ಆಗಿರುವಂಥದ್ದು. ಮಲೆನಾಡಿನಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಮುಂದುವರೆದಿದೆ. ತೀರ್ಥಹಳ್ಳಿ, ಸಾಗರ, ಹೊಸನಗರ ತಾಲೂಕಿನಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮಳೆಯ ಅವಾಂತರದಿಂದಾಗಿ ಸಾಕಷ್ಟು ಜನರು ಕೂಡ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಇನ್ನು ರಸ್ತೆಯಿಂದ 4-5 ಅಡಿ ಎತ್ತರದಲ್ಲಿ ಅಲ್ಲಿ ನೀರು ಹರಿತಾ ಇದೆ. ಶೃಂಗೇರಿಯಿಂದ ಕುಂದಾದ್ರಿ ಮತ್ತು ಗುಡ್ಡೇಕೆರೆಯ ರಸ್ತೆಯನ್ನ ಈಗಾಗಲೇ ಬಂದ್ ಮಾಡಿದ್ದಾರೆ. ಹೊನ್ನೇತಾಳು ಬಳಿಯ ನಾಪಳ ರೋಡ್ ಸಂಪೂರ್ಣವಾಗಿ ಈಗ ಬಂದ್ ಆಗಿದೆ.